ರಾಮ ಮಂದಿರ ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ರಾಜಕೀಯ ಕಾರ್ಯಕ್ರಮ ಅಂತ ಕೂಡ ಇದೆ. ನೋಡ್ರಿ, ರಾಮ ತ್ರೇತಾಯುಗದಲ್ಲಿ ಇಲ್ಲಿ ತನಕನೂ ರಾಮ ಅಂತಂದ್ರೆ ಆದರ್ಶ ಪುರುಷ, ರಾಮರಾಜ್ಯ ಅಂತಂದ್ರೆ ಒಂದು ಆದರ್ಶ ರಾಜ್ಯ ಅಂಥೇಳಿ ಇಡೀ ನಮ್ಮ ದೇಶದಲ್ಲಿ ಪ್ರತೀತಿ. ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಷನ್ಗೆ, ಒಳ್ಳೆ ಆಡಳಿತಕ್ಕೆ ಉದಾಹರಣೆ ರಾಮರಾಜ್ಯ. ಇಂಥ ರಾಮನ ಇವತ್ತು ಮಂದಿರ ಉದ್ಘಾಟನೆ ಆಗೋದು ಅದೊಂದು ಧಾರ್ಮಿಕ ಹಾಗೂ ಸಾರ್ವಜನಿಕ ಕಾರ್ಯಕ್ರಮ. ಅದು ರಾಜಕಾರಣಕ್ಕೆ ಅದಕ್ಕೆ ಏನು ಸಂಬಂಧ ಇಲ್ಲ. ಇದು ಭಾಳ ದಿನದ ಹಿಂದಿನ 100 ವರ್ಷದ ಭಾರತೀಯ ಜನತಾ ಪಕ್ಷ ಹುಟ್ಟೋಕ್ಕಿಂತ ಮೊದಲಿನ ಕೇಸ್ ಅದು ಕೋರ್ಟ್ದಲ್ಲಿ ಇತ್ಯರ್ಥ ಆದಮೇಲೆ ಇವತ್ತು ಸಮಾಜ ಅದರಲ್ಲಿ ಒಂದು ಮಂದಿರನ ಕಟ್ಟಾತೈತಿ. ಹಾಗಾಗಿ ಇದೊಂದು ಧಾರ್ಮಿಕ ಕಾರ್ಯಕ್ರಮ, ಸಾಮಾಜಿಕ ಕಾರ್ಯಕ್ರಮ. ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಖರ್ಗೆ ಅವರಿಗೆ ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟಾರ. ಅವರು ರಾಮ ಭಕ್ತರಾಗಿದ್ರೆ, ನಿಜವಾದ ಹಿಂದೂಗಳು ಅಂತೇನು ಹೇಳ್ಕೊಂತ ಅಡ್ಡಾಡ್ತಾರೆ, ಅದಾಗಿದ್ರೆ ಅಲ್ಲಿ ಹೋಗಿ ಅಟೆಂಡ್ ಆಗಲಿ, ಇಲ್ಲಾಂದರೆ ಹೋಗಿ ಎಲ್ಲರೂ ಮಸೀದಿಗೆ ನಮಾಜ್ ಬೀಳಿ. ಸರ್, ಶ್ರೀಕಾಂತ್ ಪೂಜಾರ್ ಅವರು ರೌಡಿ ಶೀಟರ್ ಅಂತಿದ್ದಾರೆ ಸರ್. ಶಾಸಕ ಪ್ರಸಾದ್ ಅಬ್ಬೆ ಅವರು ಅವ್ರ ಪರ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತಿದ್ದಾರೆ ಸರ್. ಇವ್ರು ರೌಡಿ ಶೀಟರ್ ಇದ್ರೆ ಹಿಡಿಬೇಕಿತ್ತಲ್ಲ. ಅವ್ರ ಮೇಲೆ ಹಾಕಿದ ಕೇಸ್ ಅಲ್ಲ ಅದು. ಮೊದಲೇ ಬಾರಿ ಕೇಸ್ ಅವ್ರದ್ದಾಗಿದ್ದು ಡಿಸೆಂಬರ್ 5ನೇ ತಾರೀಕಿಗೆ. ಅಂದ್ರೆ ಡಿಸೆಂಬರ್ 6ಕ್ಕಲ್ಲೇ ಬಾಬ್ರಿ ಮಸೀದಿ ಬಿದ್ದಿತ್ತು. ಅದ್ರ ಹಿಂದಿನ ದಿನ ಇಲ್ಲೇ ಅವ್ರ ಮೇಲೆ ಕೇಸ್ ಹಾಕಿದ್ರು. ಅದಾದ್ಮೇಲೆ ಅಶೋಕ್ ಸಿಂಘಾಲ್ ಅವರು ಹುಬ್ಬಳ್ಳಿಗೆ ಬಂದಾಗ ಮತ್ತೆ ಕೇಸ್ ಹಾಕಿದ್ರು. ಈ ರೀತಿಯ ಫಾಲ್ಸ್ ಕೇಸ್ ಹಾಕಿ ಅವ್ರ ಸಮಾಜನ ಹೆದರಿಸುವಂಥ ಕೆಲಸ ಮಾಡಿದ್ದಾರೆ. ಈಗ ಅದು ನಿಜವಾದ ಕೇಸ್ಗಳಿದ್ರೆ ಆದ್ರೆ ಹಿಡಿಬೇಕಿತ್ತು. ಈ ಕೇಸದ ಮೇಲೆ ಯಾಕೆ ಹಿಡಿಬೇಕಿತ್ತು? ಅಕ್ರಮ ಸರಾಯಿ ಮಾರಾಟ ಮಾಡೋ ಕೇಸ್ ಇದೆ ಅವ್ರ ಮೇಲೆ, ಹಿಡಿಬೇಕಿತ್ತಲ್ಲ. ಮತ್ತೆ ಈಗ ಅವ್ರು ಅರೆಸ್ಟ್ ಆಗಿದ್ದು ಯಾವ ಕೇಸ್ದಾಗ? ರಾಮ ಮಂದಿರ ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ರಾಜಕೀಯ ಕಾರ್ಯಕ್ರಮ ಅಂತ ಕೂಡ ಇದೆ. ನೋಡ್ರಿ, ರಾಮ ತ್ರೇತಾಯುಗದಲ್ಲಿ ಇಲ್ಲಿ ತನಕನೂ ರಾಮ ಅಂತಂದ್ರೆ ಆದರ್ಶ ಪುರುಷ, ರಾಮರಾಜ್ಯ ಅಂತಂದ್ರೆ ಒಂದು ಆದರ್ಶ ರಾಜ್ಯ ಅಂಥೇಳಿ ಇಡೀ ನಮ್ಮ ದೇಶದಲ್ಲಿ ಪ್ರತೀತಿ. ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಷನ್ಗೆ, ಒಳ್ಳೆ ಆಡಳಿತಕ್ಕೆ ಉದಾಹರಣೆ ರಾಮರಾಜ್ಯ. ಇಂಥ ರಾಮನ ಇವತ್ತು ಮಂದಿರ ಉದ್ಘಾಟನೆ ಆಗೋದು ಅದೊಂದು ಧಾರ್ಮಿಕ ಹಾಗೂ ಸಾರ್ವಜನಿಕ ಕಾರ್ಯಕ್ರಮ. ಅದು ರಾಜಕಾರಣಕ್ಕೆ ಅದಕ್ಕೆ ಏನು ಸಂಬಂಧ ಇಲ್ಲ. ಇದು ಭಾಳ ದಿನದ ಹಿಂದಿನ 100 ವರ್ಷದ ಭಾರತೀಯ ಜನತಾ ಪಕ್ಷ ಹುಟ್ಟೋಕ್ಕಿಂತ ಮೊದಲಿನ ಕೇಸ್ ಅದು ಕೋರ್ಟ್ದಲ್ಲಿ ಇತ್ಯರ್ಥ ಆದಮೇಲೆ ಇವತ್ತು ಸಮಾಜ ಅದರಲ್ಲಿ ಒಂದು ಮಂದಿರನ ಕಟ್ಟಾತೈತಿ. ಹಾಗಾಗಿ ಇದೊಂದು ಧಾರ್ಮಿಕ ಕಾರ್ಯಕ್ರಮ, ಸಾಮಾಜಿಕ ಕಾರ್ಯಕ್ರಮ. ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಖರ್ಗೆ ಅವರಿಗೆ ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟಾರ. ಅವರು ರಾಮ ಭಕ್ತರಾಗಿದ್ರೆ, ನಿಜವಾದ ಹಿಂದೂಗಳು ಅಂತೇನು ಹೇಳ್ಕೊಂತ ಅಡ್ಡಾಡ್ತಾರೆ, ಅದಾಗಿದ್ರೆ ಅಲ್ಲಿ ಹೋಗಿ ಅಟೆಂಡ್ ಆಗಲಿ, ಇಲ್ಲಾಂದರೆ ಹೋಗಿ ಎಲ್ಲರೂ ಮಸೀದಿಗೆ ನಮಾಜ್ ಬೀಳಿ. ಸರ್, ಶ್ರೀಕಾಂತ್ ಪೂಜಾರ್ ಅವರು ರೌಡಿ ಶೀಟರ್ ಅಂತಿದ್ದಾರೆ ಸರ್. ಶಾಸಕ ಪ್ರಸಾದ್ ಅಬ್ಬೆ ಅವರು ಅವ್ರ ಪರ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತಿದ್ದಾರೆ ಸರ್. ಇವ್ರು ರೌಡಿ ಶೀಟರ್ ಇದ್ರೆ ಹಿಡಿಬೇಕಿತ್ತಲ್ಲ. ಅವ್ರ ಮೇಲೆ ಹಾಕಿದ ಕೇಸ್ ಅಲ್ಲ ಅದು. ಮೊದಲೇ ಬಾರಿ ಕೇಸ್ ಅವ್ರದ್ದಾಗಿದ್ದು ಡಿಸೆಂಬರ್ 5ನೇ ತಾರೀಕಿಗೆ. ಅಂದ್ರೆ ಡಿಸೆಂಬರ್ 6ಕ್ಕಲ್ಲೇ ಬಾಬ್ರಿ ಮಸೀದಿ ಬಿದ್ದಿತ್ತು. ಅದ್ರ ಹಿಂದಿನ ದಿನ ಇಲ್ಲೇ ಅವ್ರ ಮೇಲೆ ಕೇಸ್ ಹಾಕಿದ್ರು. ಅದಾದ್ಮೇಲೆ ಅಶೋಕ್ ಸಿಂಘಾಲ್ ಅವರು ಹುಬ್ಬಳ್ಳಿಗೆ ಬಂದಾಗ ಮತ್ತೆ ಕೇಸ್ ಹಾಕಿದ್ರು. ಈ ರೀತಿಯ ಫಾಲ್ಸ್ ಕೇಸ್ ಹಾಕಿ ಅವ್ರ ಸಮಾಜನ ಹೆದರಿಸುವಂಥ ಕೆಲಸ ಮಾಡಿದ್ದಾರೆ. ಈಗ ಅದು ನಿಜವಾದ ಕೇಸ್ಗಳಿದ್ರೆ ಆದ್ರೆ ಹಿಡಿಬೇಕಿತ್ತು. ಈ ಕೇಸದ ಮೇಲೆ ಯಾಕೆ ಹಿಡಿಬೇಕಿತ್ತು? ಅಕ್ರಮ ಸರಾಯಿ ಮಾರಾಟ ಮಾಡೋ ಕೇಸ್ ಇದೆ ಅವ್ರ ಮೇಲೆ, ಹಿಡಿಬೇಕಿತ್ತಲ್ಲ. ಮತ್ತೆ ಈಗ ಅವ್ರು ಅರೆಸ್ಟ್ ಆಗಿದ್ದು ಯಾವ ಕೇಸ್ದಾಗ?